ಸರ್ ಏನಿದೆ ಸರ್ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಮಂಡ್ಯ ಜಿಲ್ಲೆ ಕಾಂಗ್ರೆಸ್ಗೆ ಸ್ವಲ್ಪ ಪ್ಲಸ್ ಪಾಯಿಂಟ್. ಕಾಂಗ್ರೆಸ್ನವರು ನಂಬರ್ 1 ಮೋಸ್ಗಾರರು ಪರ್ಸೆಂಟೇಜ್ ಮೇಲೆ ಅಳಿಬೇಕು ಇವ್ರನ್ನ. ಗ್ಯಾರಂಟಿ ಕೊಟ್ರೆ ದೇಶ ಹಾಳಾಗೋಗುತ್ತೆ ಅಂತ ಮೋದಿ ಅವರೇ 5 ಸ್ಟೇಟ್ ಅಲ್ಲಿ ಕೊಡ್ಲಿಲ್ವೇ? ಕೋಮುವಾದಿ ಪಕ್ಷ ಅಂತಂದ್ರೆ ನಂಬರ್ 1 ಕಾಂಗ್ರೆಸ್, ಎರಡನೇದು ಬಿಜೆಪಿ. ಸುಮ್ಲಾತ ಏನು ಗ್ರಾಂಟ್ ತರಲಿಲ್ಲ, ಮಾತ್ರ ಬರೀ KRS ವಿಷಯ ಮಾತ್ರ ಬಿಟ್ರೆ ಯಾವ್ದು ಮಾತಾಡ್ತಾರೆ. ಪ್ರಿಯಾಂಕ ಖರ್ಗೆ ಮಗ ಅಂತ ಅವ್ನು ಮಂತ್ರಿ ಮಾಡೋರು. ಇಲ್ಲೇ ಇಂಡಿವಿಜುವಲ್ ಕೆಪಾಸಿಟಿ ಏನು ಇಲ್ಲ ಅವನಿಗೆ. ಡೆಲ್ಲಿನಲ್ಲಿ ರೈತರದ್ದು ಪ್ರೊಟೆಸ್ಟ್ ಮಾಡ್ತಾರೆ, ನಿಜವಾದ ರೈತರಲ್ಲ, ಅವ್ರನ್ನ ರೈತರ ಹೆಸರಿನಲ್ಲಿ ಪ್ರಚೋದನೆ ಮಾಡಿಬಿಡ್ತಾ ಇದ್ದಾರೆ. ಸಾಕಷ್ಟು ಚುನಾವಣೆಗಳು ನೋಡಿರ್ತೀರಾ, ರಾಜಕೀಯ ವ್ಯವಸ್ಥೆ ನೋಡಿರ್ತೀರಾ, ಪುಸ್ತಕದ ರಾಜಕೀಯ ವ್ಯವಸ್ಥೆ ನಿಜಕ್ಕೂ ನಮ್ಮ ದೇಶದಲ್ಲಿ ಆಗ್ತಿರೋದು. ಇದು ಪ್ರಜಾಪ್ರಭುತ್ವದ ಯಾವುದೇ ಮೌಲ್ಯಗಳು ಇಲ್ಲ. ಈಗ ನಡೀತಾ ಇರೋ ಚುನಾವಣೆಯಲ್ಲಿ ಶೇಷನಿದ್ರು ಚುನಾವಣಾ ನೀತಿ ನಿಯಮಗಳನ್ನ ಕರಾರುವಕ್ಕಾಗಿ ಜಾರಿಗೆ ತಂದಿದ್ರು. ಇವತ್ತು ಅದೇ ಚುನಾವಣಾ ಆಯೋಗ ಇದೆ, ಕಾನೂನೇನು ಬದಲಾವಣೆ ಆಗಲಿಲ್ಲ, ಎನ್ಫೋರ್ಸ್ಮೆಂಟು ಆ ಮಟ್ಟದಲ್ಲಿ ಇಲ್ಲ. ಹಾಗಾಗಿ ಡೆಮಾಕ್ರಸಿ ಅಂತಂದರೆ ಕ್ರಾಸ್ ವೋಟಿಂಗ್ ಮಾಡ್ತಾರೆ, ಅವ್ರಿಗೆ ಶಿಕ್ಷೆ ಇಲ್ಲ. ನಮ್ಮ ವಿಧಾನಸೌಧದಲ್ಲಿ ಬಂದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ನಾವು ಇಲ್ಲಿ ತಮಿಳ್ನಾಡಿಗೆ ಹೋದ್ರೆ ನಾವು ತಮಿಳಿಗೂ ಇದು ಮಾಡಬೇಕು, ಕರ್ನಾಟಕಕ್ಕೆ ಇದು ಮಾಡಬೇಕು ಅಲ್ವಾ? ಇದು ಭಾರತದಲ್ಲಿ ಇರ್ಬೇಕು ನಾವು. ಇಲ್ಲಿ ಅನ್ನ ತಿಂತೀವಿ, ಇಲ್ಲಿ ಗಾಳಿಲಿ ಕುಡಿತೀವಿ, ಇಲ್ಲಿ ನೀರು ಕುಡಿತೀವಿ. ನಾವು ಈ ದೇಶಕ್ಕೆ ಅಬೈಡ್ ಆಗಿರಬೇಕು. ಸರ್ ಮತ್ತೊಂದು ಕಡೆ ಆಗ್ಲೇ ಮಾತಾಡ್ತಾ ಮಾತು ಹೇಳಿದ್ರಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಹೆಸರು ಬರ್ತಿದೆ, ರೆಕಗ್ನೈಸ್ ಸಿಗ್ತಾ ಇದೆ. ಈಗ ಕಾಲ್ ಕರ್ಕೊಂಡ್ಬರೋ ಚೀನಾ, ಪಾಕಿಸ್ತಾನದವರೆಲ್ಲ ಭಯ ಪಡ್ತಾರೆ ಈಗ ಭಾರತ. ಖಂಡಿತ. ಆದ್ರೆ ಭಾರತದವ್ರಿಗೆ ಸಾಕಷ್ಟು ಸಮಸ್ಯೆಗಳು, ಮಣಿಪುರ ಇಶ್ಯೂ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅಂದ್ರೆ ಇವೆಲ್ಲ ಸಣ್ಣ ಪುಟ್ಟದಿರೋ ಸಹಜನ. ಇದು ಅಬೇಟ್ಮೆಂಟ್ ಅಂತ ಕರಿತೀವಿ. ಏನು ಚಿತಾವಣೆಯಿಂದ ಮಾಡ್ತಾ ಇರುವಂಥ ಕೆಲಸಗಳಿವೆಲ್ಲ. ಈಗ ಫಾರ್ ಎಕ್ಸಾಂಪಲ್ ಡೆಲ್ಲಿನಲ್ಲಿ ರೈತರದ್ದು ಪ್ರೊಟೆಸ್ಟ್ ಮಾಡ್ತಾ ಇರೋ ನಿಜವಾದ ರೈತರಲ್ಲ, ನಿಜವಾದ ರೈತರು ಅಲ್ವೇ ಅಲ್ಲ. ಅವ್ರನ್ನ ರೈತರ ಹೆಸರಿನಲ್ಲಿ ಅವ್ರನ್ನ ಪ್ರಚೋದನೆ ಮಾಡಿಬಿಡ್ತಾ ಇದ್ದಾರೆ. ನಾನು ಯಾವುದೇ ಪಾರ್ಟಿ ಸಿಸ್ಟಮ್ ಅಲ್ಲ, ನಾನು ಇದು 77ನಿಂದ ಎಮರ್ಜೆನ್ಸಿಯಿಂದ ಆಪೋಸಿಟಾಗಿ ಬಂದಿರುವಂಥವನು. ಎಮರ್ಜೆನ್ಸಿಗೆ ಆಪೋಸಿಟ್, ಅದು ಆ JP ಮೂಮೆಂಟ್ ಗೊತ್ತಾಯ್ತಲ್ಲ. ಹಾಗಾಗಿ ಈ ಒಂದು ಸೃಷ್ಟಿ ಮಾಡೋಕ್ಕೇನೋ ಈಗ ಇಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ನಮ್ಮ ಪೊಲೀಸ್ನವ್ರು ಭಾಳ ಪವರ್ಫುಲ್ ಅವರೇ. ಅವ್ರು ಫ್ರೀ ಹ್ಯಾಂಡ್ ಕೊಟ್ಟರೆ ಅವನ ವಿತಿನ್ ಎ ಸ್ಪ್ಯಾನ್ ಆಫ್ 1 hour ಎಳ್ಕೊಂಬಂದು ಒಳಗೆ ಹಾಕ್ಬಿಡ್ತಾರೆ. ಮಾಡಿಲ್ಲ, ಅದನ್ನ ಮಾಡ್ತಾ ಇಲ್ವಾ? ಅಲ್ಲ, ಈಗ ನಾನು ಹೇಳೋದು ನೀವು ಕಣ್ಣಾರ ಕಾಣ್ತೀರಿ. ನೀವು ಕಂಡದ್ದನ್ನ ಮಾಡ್ಲಿಕ್ಕೆ ಒಂದು ಟ್ರಯಲ್ ಯಾಕೆ ಕೋರ್ಟಲ್ಲಿ? ನೋ, ನಾಟ್ ನೆಸಸರಿ. ಅವ್ರು ಯಾರೋ ಪ್ರಿಯಾಂಕ ಖರ್ಗೆ ಹೇಳ್ತಾನೆ, ಇದು ಪ್ರೈವೇಟ್ದು, ಅದು FSL ರಿಪೋರ್ಟ್ ಕ್ರಮನೇ ಇದು. ಈಗ ಅದೇ ಬಂತಲ್ಲ, ಅರೆಸ್ಟ್ ಮಾಡಿದ್ರಲ್ಲ, ಈಗ ಅವ್ನು ರಾಜೀನಾಮೆ ಕೊಡ್ತಾನೆ. ಅವನು ಕೊಡ್ಬೇಕಲ್ಲ ಅವ್ನು ರಾಜೀನಾಮೆ. ಅವ್ನು ಮಾರಲ್ ಬೇಸ್ ಇದ್ರೆ ಇವ್ರಿಗೆಲ್ಲ ಏನು ಶಕ್ತಿ ಇದೆ ಇವ್ರಿಗೆ? ಬಿಕಾಸ್ ಆಫ್ ಖರ್ಗೆ ಮಗ ಅಂತ ಅವ್ನು ಮಂತ್ರಿ ಮಾಡೋರು ಅವನ್ನ. ಇಲ್ಲರೇ ಇವ್ನು ಇಂಡಿವಿಜುವಲ್ ಕೆಪಾಸಿಟಿ ಏನೂ ಇಲ್ಲ ಅವನಿಗೆ. ಹುಚ್ಚ ಮಾತಾಡ್ತಾನೆ ಅವನು. ಅಲ್ಲ, ನಾನು ಹೇಳ್ತಾ ಇರೋದು ಅಲ್ಲ ಇದ್ರೆ ನೀವು ಟ್ಯಾಕಲ್ ಮಾಡಿ ನೀವು. ಅಲ್ಲ, ನಾನು ಅದಕ್ಕೆ ಇನ್ವೈಟ್ ಮಾಡ್ತೀನಿ. ಅಲ್ಲ, ನಾನಲ್ಲ, ನಾನು ಒಬ್ಬ ವೋಟರ್, ನಾನೊಬ್ಬ ಮತದಾರನಾಗಿ ನಾ ಮಾತಾಡ್ತಾ ಇದ್ದೀನಿ. ಮತ್ತೆ ಈ ಮೋದಿ ಅಥವಾ ಬಿಜೆಪಿ ಸರ್ಕಾರದಲ್ಲಿ ಬೆಲೆ ಏರಿಕೆ ಜಾಸ್ತಿ ಅಂತ ಹೇಳ್ತಾರೆ. ಗ್ಯಾಸ್ 450 ರೂಪಾಯಿ, 1000 ರೂಪಾಯಿ. ಈಗ ಇವ್ರ ಬೆಲೆ ಏನು ಆಗಿದೆ ಕರ್ನಾಟಕದಲ್ಲಿ? ಇವ್ರು ಹೇಳಿದ್ದು ಏನಂತ, ಇಲ್ಲಿ ನಾವು ಕೆಲಸ ಕೊಡ್ತೀವಿ ಅಂತಂದ್ರು, ನಿರುದ್ಯೋಗ ಭತ್ಯೆ ಕೊಡ್ತೀವಿ ಅಂತಂದ್ರು, ಎಲ್ರಿಗೂ ಅಂದ್ರು. ಈಗ ಪಾಸ್ ಆದವ್ರಿಗೆ ಅಂತಾರೆ. ಗೊತ್ತಾಯ್ತಲ್ವಾ? ಅಕ್ಕಿ ಕೊಡ್ತಾ ಇರೋರು ಯಾರು? ಕೇಂದ್ರದವರು. ಇವರು ನಾನು ಕೊಡ್ತೀನಿ ಅಂತಂದ್ರು. ಎಲ್ಲಿ ಕೊಟ್ಟರು? ಕೊಡ್ಲಿಲ್ಲ ಅಲ್ವಾ? ಅವರು ಅಯೋಗ್ಯರವರು, BJPಯವರು ಹೇಳಿದ್ರೆ, ನೀನು 10 kg ಕೊಡ್ತೀಯಾ, ಮೋದಿ ಸೇರು ಕೊಡ್ತೀಯಾ ಅಂತ ಹೇಳಕ್ ಅವ್ರಿಗೆ ಬರಲಿಲ್ಲ. ಅವ್ರಿಗೆ ಅವ್ರು ಸರಿಯಾಗಿ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಲ್ಲ ಅವರು. ಕಾಂಗ್ರೆಸ್ ಅವರು ಹೇಳ್ತಾರೆ, ರಾಮ ಮಂದಿರ ಬೇಕಾ ನಿಮ್ಗೆ? ರಾಮ ಮಂದಿರ ಹೊಟ್ಟೆ ತುಂಬಿಸುತ್ತಾ, ಫ್ರೀ ಆಗಿ ಹೊಟ್ಟೆ ತುಂಬಿಸುತ್ತಾ? ನಮಗೆ ದುಡಿಬೇಕು, ತಿನ್ಬೇಕು. ಯಾವ ಕಾಂಗ್ರೆಸ್ನವರು ನಂಬರ್ 1 ಮೋಸಗಾರರು, ಅವ್ರು 2ನೇ ಮೋಸಗಾರರು, JDSನವ್ರು 3ನೇ ಮೋಸಗಾರರು. ನೋ ಡಿಸ್ಕ್ರಿಮಿನೇಷನ್, ಪರ್ಸೆಂಟೇಜ್ ಮೇಲೆ ಅಳಿಬೇಕು ಇವ್ರನ್ನ.
ರಾಜಕಾರಣಿಗಳು ಅಂದ್ರೆ ಯಾರಿಗಾರು ಮರ್ಯಾದೆ ಇದೆಯಾ? ಖಂಡಿತ ಇಲ್ಲ. MP ಇರ್ಬೋದು, MLA ಇರ್ಬೋದು, ಮಂತ್ರಿ ಇರ್ಬೋದು, ಒಬ್ಬ ಅಧಿಕಾರಿಗಳು ದಮ್ಮಯ್ಯ ಸರ್ ಅಂತ ಕೇಳ್ತಾರೆ, ಇವ್ರು ನಂಬಲ್ಲ. ಇವ್ರನ್ನ ನಂಬದಾಗ ನಾಟಕ ಮಾಡ್ತಾರೆ ಅಷ್ಟೇ. ಇದು ನಿಜವಾದಂತ ವಸ್ತುಸ್ಥಿತಿ ಅಲ್ಲ ಇದು. ಒಟ್ಟಲ್ಲಿ ಈಗ ನಿಮ್ ಪ್ರಕಾರ ಫೈನಲ್ ಆಗಿ ಮಂಡ್ಯ ಲೆಕ್ಕಾಚಾರ ಏನ್ ಸರ್? ಕೊನೆದಾಗಿ ಮಂಡ್ಯದೇನು ದೇವೇಗೌಡರು ಮಾಡೋದು ತಪ್ಪು. ಅವತ್ತು ಕಾಂಗ್ರೆಸ್ಗೆ ಅವತ್ತು ಖರ್ಗೆ ಅವ್ರಿಗೋ ಯಾರಿಗೋ ಕೊಟ್ಬಿಟ್ಟು ಕಾಂಗ್ರೆಸ್ ಜೊತೆಲಿ ಅಲಯನ್ಸ್ ಮಾಡ್ಕದೇನೆ ಹೋಗಿದ್ರೆ ಕಿಂಗೆ ಅದು. ದೇವೇಗೌಡರು ಯಾವತ್ತು ಕಿಂಗೆ ತಪ್ಪು ಮಾಡ್ಬಿಟ್ರೆ ಅವತ್ತು. ಈಗಲೂ ಕೊನೆ ಕಾಲದಲ್ಲಿ ಕೋಮುವಾದಿಗಳ ಜೊತೆ ಸೇರ್ಕೊಂಡ್ರು. ಕೋಮುವಾದಿ ಅಂತನೂ ಪದನೇ ಅರ್ಥ ಇಲ್ಲ ಅದಕ್ಕೆ. ಕೋಮುವಾದಿ ಪಕ್ಷ ಅಂತಂದ್ರೆ ನಂಬರ್ 1 ಕಾಂಗ್ರೆಸ್, ಎರಡನೇದು ಬಿಜೆಪಿ, ಅಷ್ಟೇ ಕಾಂಗ್ರೆಸ್. ಈಗ ದೇವೇಗೌಡರು 4% ಇದು ಕೊಟ್ಟಿದ್ರು ಮುಸ್ಲಿಮ್ಸ್ಗೆ ರಿಸರ್ವೇಶನ್. ಎಲ್ಲಿ ಇವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೋ? ಮಾಡಿದಾರಾ? ಹೇಳಿ. ಈಗ ಅವರು ಹೇಳೋರು ಇವತ್ತು ಇಂಪ್ಲಿಮೆಂಟ್ ಮಾಡಲಿ, ನಾಳೆ 4% ನಾವು ಬೇಡ ಅನ್ನೋದಿಲ್ಲ. ಈ ದೇಶದ ಕಾನೂನನ್ನು, ಈ ದೇಶದ ನ್ಯಾಯವನ್ನು, ಈ ದೇಶದ ಸಂವಿಧಾನವನ್ನು ಪ್ರೀತಿಸೋದಾದರೆ, ಗೌರವಿಸೋದಾದರೆ ಕೊಡಲಿ ಅವ್ರಿಗೆ. ನಾವೇನು ಅವ್ರು ಓಡಿಸ್ಬೇಕು ಅಂತ ಇಲ್ಲ, ಮೋದಿ ಹೇಳ್ದಂಗೆ ಕೇಳಬೇಕು ಅಂತ ಏನಿಲ್ಲ ಅಲ್ಲ. ಎಲ್ಲ ನಾನು ಹೇಳಿಲ್ವೇ, ನಂಬರ್ 1, ನಂಬರ್ 2, ನಂಬರ್ 3 ಇವ್ರು ಯಾರೂ ಕೂಡ ಅದರಲ್ಲೇ ನೀವು ಒಂದು 5% ಒಳ್ಳೆಯವ್ರು ಸಿಗ್ಬೋದು. ನಿಜ್ಲಿಂಗಪ್ಪನಂತರು, ಕಡದಾಳ್ ಮಂಜಪ್ಪನಂತರು, ಕೆಂಗಲ್ ಹನುಮಂತಯ್ಯನವ್ರು ಅಂತವರು, ಅವ್ರು ಇವತ್ತಿರೋರಲ್ಲ. ಆ ಸ್ವಾತಂತ್ರ್ಯ ತಂದು ಕೊಟ್ಟವರೆಲ್ಲ ಸತ್ತೋಗವ್ರವ್ರು. ಈಗಿರೋರಲ್ಲ ಬೇರೆಯವರು. ಅವ್ರ ಇತಿಹಾಸನೇ ಬೇರೆ ಬೇರೆ. ಸರ್ ತುಂಬಾ ವಿಚಾರ ತಿಳಿಸ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ಅಂದ್ರಾಜ್ ಅಂತ. ಸರ್ ಏನಿದೆ ಈ ಸಲ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಮಂಡ್ಯ ಲೋಕಸಭೆಯಲ್ಲಿ ಮೈತ್ರಿ ಇದೆ. ಇನ್ನು ಮೈತ್ರಿ ಬಗ್ಗೆ ಯಾವುದೋ ತೀರ್ಮಾನ ಆಗಿಲ್ಲ ಹೈಕಮಾಂಡಿಂದ. ಓಕೆ. ಆದರೂ ಇಲ್ಲಿ ಸ್ವಲ್ಪ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ಗೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಹೌದಾ? ಯಾವ ಅಂದ್ರೆ ಮೈತ್ರಿ ಗೊಂದಲ ಕಾಂಗ್ರೆಸ್ಸಿಗೆ ಪ್ಲಸ್ ಆಗಿದೆ. ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಸರ್. ಯಾಕಂದ್ರೆ ಕುಮಾರಸ್ವಾಮಿ ಅವ್ರು ಕೊಟ್ಟರೆ ಸುಮಲತಾ ಅವರು ಬೇಜಾರು, ಸುಮಲತಾ ಅವರು ಕೊಟ್ಟರೆ ಕುಮಾರಸ್ವಾಮಿ ಅವರು ಬೇಜಾರು. ಅಲ್ಲ, ಬೇಜಾರು ಅನ್ನೋಕ್ಕಿಂತ JDSನಲ್ಲಿ ಅವ್ರ ಫ್ಯಾಮಿಲಿ ಬಿಟ್ಟು ಬೇರೆಯವ್ರಿಗೆ ಪುಟ್ಟರಾಜು ಅಂತವ್ರು ಕೊಟ್ಟರೆ ಸ್ವಲ್ಪ ಪ್ಲಸ್ ಪಾಯಿಂಟ್ ಆಗುತ್ತೆ. ಪುಟ್ಟರಾಜು ಅವರು ಏನೋ ಕೊಟ್ಟರೆ ಬೇರೆಯವ್ರಿಗೆ, ಇದೇ ಫ್ಯಾಮಿಲಿ ನಿಂತ್ಕೊಂಡ್ರೆ ಪ್ರಾಬ್ಲಮ್. ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಫ್ಯಾಮಿಲಿ ಪಾಲಿಟಿಕ್ಸ್ ಒಳ್ಳೆ. ಫ್ಯಾಮಿಲಿ ಪಾರ್ಟೀಸ್ ಒಳ್ಳೆಯದು. ನಮ್ಮ ಮೋದಿನೋ ಅಮಿತ್ ಶಾನೇ ಹೇಳಿದ್ದಾರೆ ಫ್ಯಾಮಿಲಿದು ಏನು ಅವ್ರಿಗಾಗಲ್ಲ ಅಂತ. ಆದ್ರೂ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದು ಅಲ್ಲದೆ ನಮ್ಮ ಆರ್ಟ್ ಸ್ಪೆಷಲಿಸ್ಟು ಮಂಜುನಾಥ್ ಅವರು ಬೇರೆ ರಾಜಕೀಯಕ್ಕೆ ಬಂದಿದ್ದಾರೆ. ಅವ್ರಿಗೂ ಬೆಂಗಳೂರು ಉತ್ತರದಿಂದ ಟಿಕೆಟ್, ಗ್ರಾಮಾಂತರದಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಇದೇ ಫ್ಯಾಮಿಲಿ ಆದರೆ ಸ್ವಲ್ಪ JDSಗೆ BJPಗೆ ಮೈನಸ್ ಆಗುತ್ತೆ. ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್. ಪ್ಲಸ್ ಆಗುತ್ತೆ. ಇದು ಏನು ಗ್ಯಾರಂಟಿ ಕೊಟ್ಟರೆ ದೇಶ ಹಾಳಾಗೋಗುತ್ತೆ ಅಂತ ಮೋದಿಯವರೇ 5 ಸ್ಟೇಟಲ್ಲಿ ಕೊಡಲಿಲ್ವೇ? ಹಾಂ, 3,000 ಇಲ್ಲಿ 2,000 ಕೊಡೋದು ರೈತರು, ಅಲ್ಲಿ 3,000 ಕೊಟ್ಟರು ರೈತರಿಗೆ ಮೋದಿಯವರು. ಹಂಗೂ 4 ಸ್ಟೇಟ್ ಗೆದ್ದರು. ಚುನಾವಣೆಯಲ್ಲಿ 4 ಸ್ಟೇಟಲ್ಲಿ ಅವರೇ ಗೆದ್ದರು. 3 ಸ್ಟೇಟಲ್ಲಿ ಗೆದ್ದು, 1ರಲ್ಲಿ ಕಾಂಗ್ರೆಸ್ ಗೆದ್ದು. ಗ್ಯಾರಂಟಿ ಕೊಟ್ಟರೆ ದೇಶ ಹಾಳಾಗ್ತಿದೆ ಅನ್ನೋದು ಒಪ್ಕೋತೀನಿ. ಯಾವ ಪಾರ್ಟಿಗೂ ಕೊಡಬಾರ್ದು. ಕೊಟ್ಟರೆ ಎಲ್ಲರೂ ಕೊಡ್ತಾರೆ. ಕಾಂಗ್ರೆಸ್ ಬಗ್ಗೆ ದೂಷಣೆ ಮಾಡ್ತಿದ್ರು ನಮ್ಮ ಮೋದಿಯವರು. ಈಗ ಅವರೇ 4 ರಾಜ್ಯದಲ್ಲಿ ಕೊಟ್ಟು 3 ರಾಜ್ಯ ಅಧಿಕಾರಕ್ಕೆ ಬಂದವರು. ಈಗ ಮಂಡ್ಯ ಅಂತ ಬಂದಾಗ ಒಟ್ನಲ್ಲಿ ಈ ಸಲ ಕಾಂಗ್ರೆಸ್ ಪ್ಲಸ್ ಆಗುತ್ತೆ ಮೈತ್ರಿ ಕಿತ್ತಾಟ ಅಂತ. 100% ಆಗುತ್ತೆ. ಏಕೆಂದರೆ ಕಳೆದ ಸಾರಿ ಮುಖ್ಯಮಂತ್ರಿಗಳೇ ಆಗಿದ್ದು, ಎಲ್ಲ ದಳದ ಶಾಸಕರೇ ಇದ್ದು, ನಮ್ಮ ನಿಖಿಲ್ ಅವರು 1 ಲಕ್ಷದಲ್ಲಿ ಸೋತರು. ಈಗ ಎಲ್ಲ ಕಾಂಗ್ರೆಸ್ನವರೇ ಇದ್ದಾರೆ, KR ಪೇಟೆಯನ್ನು ಬಿಟ್ಟು. ಅದರಿಂದ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಕಾಂಗ್ರೆಸ್ ಶಾಸಕರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋಕೆ ಮಾಡ್ತಾ ಇದ್ದಾರೆ. ಈಗಲೇ ಎಲ್ಲ ಕಡೆ ಗ್ಯಾರಂಟಿ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಹಾಲಿ ಸಂಸದರು ಸುಮಲತಾ ಅವರು ಒಂದು ಸರಿ BJPಗೆ ಮೋದಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಅವರು ಮೋದಿ ಹತ್ರ ಹೋಗಿ ಮಂಡ್ಯ ಜಿಲ್ಲೆಗೆ ಗ್ರ್ಯಾಂಟ್ ತಂದು ಮಾಡಿದರೆ ಜನ ಭಾರಿ ಖುಷಿ ಪಡೋದು. ಬರೀ ಟಿಕೆಟ್ ಮಾತ್ರ ಕೇಳಿದ್ರು. ಗ್ರಾಂಟ್ಸ್ ಏನು ಮಂಡ್ಯದಿಂದ ಇದರಿಂದ ಕೇಂದ್ರದಿಂದ ತಂದು ಮಂಡ್ಯ ಡಿಸ್ಟಿಕ್ ಅಭಿವೃದ್ಧಿ ಮಾಡ್ತಿದ್ರು. ಸುಮಲತಾ ಅವರು ಏನು ಗ್ರಾಂಟ್ ತರಲಿಲ್ಲ. ಮಾತಿದ್ರೆ ಬರೀ KRS ವಿಷಯ ಮಾತ್ರ ಬಿಟ್ಟರೆ ಇನ್ಯಾವುದು ಮಾತಾಡಲ್ಲ. ಒಂದೇ KRS ಒಂದೇ. ಇನ್ಯಾರು ಮಾತಾಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ.